ಬಿಡೆನು. ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನ ನಾವು ಓದಲಿದ್ದೇವೆ. ಆತನ ನಿರ್ಮಾಣ, ವಿ ಆರ್ ಇಸ್ ವರ್ಕ್ಮ್ಯಾನ್ಶಿಪ್, ಈ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡ್ತೇವೆ. ಓದಿಕೊಳ್ಳೋಣವಾ? ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನ ನಡೆಸುವವರಾಗಿ ಬದುಕಬೇಕೆಂದು ದೇವರು ಮೊದಲೇ ನಮ್ಮನ್ನು ನೇಮಿಸಿದನು. ಪ್ರಿಯರೇ, ನಾವೆಲ್ಲರೂ ದೇವರಿಂದ ಉಂಟು ಮಾಡಲ್ಪಟ್ಟಂತ ಮುಖ್ಯವಾದ ಉದ್ದೇಶ ಏನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ. ಯಾಕೆ ದೇವರು ನಿಮ್ಮನ್ನು ಉಂಟು ಮಾಡಿದ್ದಾರೆ? ದೇವರು ಯಾಕೆ ನಮ್ಮೆಲ್ಲರನ್ನು ಉಂಟು ಮಾಡಿದ್ದಾರೆ? ಮಾತ್ರವಲ್ಲದೆ ತನ್ನ ಬೆಲೆಯುಳ್ಳ ರಕ್ತವನ್ನ ನಮಗಾಗಿ ಸುರಿಸಿ ತನ್ನ ಪ್ರಜೆಗಳಾಗಿ ನಮ್ಮನ್ನ ಕೊಂಡುಕೊಂಡಿರೋದು ಯಾಕೆ ಎಂಬುದಾಗಿ ನಾವು ನೋಡುವಾಗ, ಪ್ರಿಯರೇ, ಸತ್ಕಾರ್ಯಗಳನ್ನ ನಾವು ಮಾಡಬೇಕು. ನಾವು ರಕ್ಷಣೆ ಹೊಂದಿರೋದ್ರಿಂದ ಸತ್ಕಾರ್ಯ ಮಾಡ್ತೀವಿ ಹೊರತು ರಕ್ಷಣೆ ಹೊಂದುವುದಕ್ಕಾಗಿ ನಾವು ಸತ್ಕಾರ್ಯಗಳನ್ನ ಮಾಡುವವರಲ್ಲ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಸತ್ಕಾರ್ಯಗಳನ್ನ ನಡೆಸುವವರಾಗುವಂತೆ ದೇವರು ನಮ್ಮನ್ನ ಮೊದಲೇ ನೇಮಿಸಿದ್ದಾರೆ. ಅದರಿಂದ ಹೋಗ್ರಿ, ಒಳ್ಳೇದನ್ನ ಮಾಡ್ರಿ, ಮತ್ತೊಬ್ಬರಿಗೆ ಯಾರಿಗಾದ್ರೂ ಒಬ್ರು ಒಳ್ಳೇದನ್ನ ಮಾಡಿ ಆರಿಸ್ಕೊಳ್ರಿ. ಯಾರು ನಿಮ್ಗಿಂತಲೂ ಕಷ್ಟಪಡ್ತಾ ಇದ್ದಾರೋ, ಯಾರು ನಿಮಗಿಂತಲೂ ಇವತ್ತು ತೊಂದರೆಯಲ್ಲಿದ್ದಾರೋ ಅವ್ರನ್ನ ನೆನೆಸ್ಕೊಂಡು ಅವ್ರಿಗೆ ಒಳ್ಳೇದನ್ನ ಮಾಡ್ರಿ. ಪ್ರಿಯರೇ, ಖಂಡಿತವಾಗಿ ದೇವರು ಅದಕ್ಕಾಗಿ ನಮ್ಮನ್ನ ಸೃಷ್ಟಿ ಮಾಡಿದ್ದು, ಕೆಟ್ಟದನ್ನ ಮಾಡೋದಕ್ಕಾಗಿ ಅಲ್ಲ, ಒಳ್ಳೇದನ್ನ ಮಾಡಕ್ಕೆ ಕರ್ತನ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಆ ರೀತಿ ನೀವು ಮಾಡ್ರಿ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡ್ಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ್ದೇವ್ರೆ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪಾ ತಂದೆ ಆದ್ದೇವ್ರೆ, ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ನೀನು ಸೃಷ್ಟಿ ಮಾಡಿದ್ಯಾ, ಸತ್ಕಾರ್ಯಗಳು ಮಾಡುವಾಗ ಎಲ್ಲರೂ ಆರಿಸ್ಕೊಂಡಿದ್ಯಾ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು
ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.